ನೋಡಿ ಗೈಸ್, ನೋಡಿ ಈ ತರ ಎಲ್ಲ ಏನು ಗೈಸ್. ಈಗ ನಾನು ಅಂಬಿ ಔಟ್ಫಿಟ್ ನ ತೋರಿಸ್ತೀನಿ. ಆಲ್ರೆಡಿ ಶೂ ಗಲೀಜೆ ಮಾಡ್ಕೊಬಿಟ್ಟಿದ್ಯಲ್ಲ. ಸೊ ಫೈನಲಿ ಆರ್ಡರ್ ಮಾಡಿದ್ದೆಲ್ಲಾನು ಬಂತು. ಚಿಕನ್ ಬಿರಿಯಾನಿ, ಬಟರ್ ರೊಟ್ಟಿ, ಚಿಕನ್. ಹೇಗೆ ಕಾಣ್ತಿದ್ದೀನಿ, ಫಸ್ಟ್ ಟೈಮ್ ನಾನು ಈ ರೀತಿ ಡ್ರೆಸ್ ನ ಟ್ರೈ ಮಾಡಿ. ಸೊ ಗೈಸ್ ಫುಲ್ಲು ಗ್ರೀನರಿ ಇದೆ. ಎಷ್ಟು ಗ್ರೀನರಿ ಇದೆ ಅಂತಂದ್ರೆ ಅದೆಷ್ಟು ಗಿಡಗಳು ಬೆಳೆದಿದ್ದಾರೋ ಗೊತ್ತಿಲ್ಲ. ಫೋಟೋ 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 ಅಂತ ಎಲ್ಲರೂ ಆಯ್ ಮಾಡೋ ನಿನ್ನ ಇದ್ರಲ್ಲಿ ಹಾಕ್ತೀವಿ ನಾವು. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅಂಬಿ ಕಾವ್ಯ ಯೂಟ್ಯೂಬ್ ಚಾನಲ್. ಲೋಕವೇ ಹೇಳಿದ ಮಾತಿದು, ವೇದದ ಸಾರವೇ ಕೇಳಿದು, ನಾಡಿನ ಚಿಂತೆಯಲ್ಲಿ ಬಾಳಬಾರದು, ಬಾಡಿನ ಮೂಲವೆಲ್ಲಿ ಕೆಡಬಾರದು. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅಂಬಿ ಕಾವ್ಯ ಯೂಟ್ಯೂಬ್ ಚಾನಲ್. ಎಸ್, ಇವತ್ತಿನ ಬ್ಲಾಗ್ ಏನು ಅಂತ ತಮ್ಮೆಲ್ಲಲ್ಲಿ ನೋಡಿರ್ತೀರಾ. ಇವತ್ತು ಅಂಬಿದು ಬರ್ತ್ಡೇ ಬ್ಲಾಗ್ ಆಗಿರುತ್ತೆ. ಸೊ ಜಸ್ಟ್ ಎದ್ದಿದ್ದೀನಿ, ಮುಖ ಕೂಡ ತೊಳ್ದಿಲ್ಲ, ಹಾಗೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ವಿಷ್ಣು ನೋಡಿ ಇಲ್ಲಿ ಆಟ ಆಡ್ತಿದ್ದಾನೆ. ಇವಾಗ ಬರ್ತ್ಡೇ ಬಾಯ್ ಏನು ಮಾಡ್ತಿದ್ದಾನೆ ಅಂತ ತೋರಿಸ್ತೀನಿ. ಸೊ ನೋಡಿ, ಎದ್ದು ಸ್ನಾನಕ್ಕೆ ಹೋಗು ಅಂತಂದ್ರೆ ಇನ್ನು ಮಲ್ಕೊಂಡಿದ್ಯಲ್ಲ, ನಿದ್ದೆ ಗಂಡಲ್ಲೇ ಇದೆಯಲ್ಲ. ಇದಳ ಮೇಲೆ ಈ ಕಡೆ ಬೈಲಿ ಬಾ, ಫೋನ್ ಬರ್ತಿದೆ. ಮುಖ ತೊಳ್ದಿರ ಅಂತ ಪರವಾಗಿಲ್ಲ ಬಾ. ಸೊ ಫಸ್ಟ್ಲಿ ಬೈಲಾಚೆ ಕರೆಕ್ಟಾಗಿ ಕ್ಲಾರಿಟಿ ಬರೋದಲ್ಲ. ಇವತ್ತು ಹ್ಯಾಪಿ ಬರ್ಡೇ. ಸೊ 100 ವರ್ಷ ಚೆನ್ನಾಗಿರು. ನನ್ಗಂತೂ ಇವತ್ತು ನಂಬ್ತಿರೋ ಬಿಡ್ತಿರೋ ಗೈಸ್, ಫುಲ್ ಕನ್ಸ್ ಫುಲ್ ಇವನೇ ಬಂದ್ಬಿಟ್ಲು. ನಾನು ಡೈರೆಕ್ಟ್ ಕರ್ಕೊಂಡ್ ಬಂದಿದ್ಯಲ್ಲ, ಯಾಕೆ ಅಲ್ಲ ವಿಶ್ ಮಾಡ್ಬೇಕು ನಿನ್ ಬರ್ತಡೇ. ಸೊ ಇವತ್ತು ಬೆಳಿಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೈಸ್. ನಿನ್ಗೆ ಗೊತ್ತು, ನಿಂಗೆ ಸರ್ಪ್ರೈಸ್ ಅಂತಂದ್ರೆ ಗೊತ್ತಿರಲ್ಲ. ನಿನ್ಗೆ ಗೊತ್ತಿಲ್ಲದೆ ಬೇಜಾನ್ ಸರ್ಪ್ರೈಸಸ್ ಇದೆ, ನಾಟ್ ಫ್ರಮ್ ಮೈ ಸೈಡ್, ನಿನ್ನ ತಮ್ಮಂದಿರ ಕಡೆಯಿಂದ. ಸೊ ತುಂಬಾ ದೊಡ್ಡ ಸರ್ಪ್ರೈಸ್ ಇದೆ. ಸೊ ಮಿಸ್ ಮಾಡಿದೆ ವ್ಲಾಗ್ನ ನೋಡಿ. ಇನ್ನು ಅಂಬಿ ಏನೇನು ಡ್ರೆಸ್ ತೊಗೊಂಡಿದ್ದಾನೆ ಅಂತ ಕೂಡ ನಾನು ನಿಮ್ಗೆ ಈಗ ತೋರಿಸ್ತೀನಿ. ಹಾಕೊಂಡ್ಮೇಲೆ ಹಾಕೊಳ್ಳೋದಕ್ಕಿಂತ ಮುಂಚೆ ತೋರಿಸಿದ್ರೆ ಚೆನ್ನಾಗಿರುತ್ತೆ ಅಂತ ಅಷ್ಟೇ. ಸೊ ಒಂದು ಕೋಟ್ ತೊಗೊಂಡಿದ್ದಾನೆ ಗೈಸ್. ಅದು ಅಪ್ಪ ಎಣ ಬಾರ, ಅದು ಹೆಂಗೆ ಹಾಕೊಂಡು ಈ ಬಿಸಿಲಿಗೆ ಇರ್ತೀವೋ ನನಗಂತೂ ಗೊತ್ತಿಲ್ಲ. ಬಾಯಿಲಿ ಪರವಾಗಿಲ್ಲ, ನಾನು ಮುಖ ತೊಳೆದಿಲ್ಲ, ನೀನು ಮುಖ ತೊಳೆದಿಲ್ಲ, ಏನಾಗಲ್ಲ. ಸೊ ಇವಾಗ ನಾನು ಅಂಬಿ ಇಷ್ಟು 3 ಜನ ಕೂಡ ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕ್ ಹಾಕಿ ಫೋಟೋಶೂಟ್ ಮಾಡಿಸ್ಬೇಕು ಅಂತ ಇದ್ದೀನಿ. ಫಸ್ಟ್ ಟೈಮ್ ನಾನು ಈ ಥರ ಡ್ರೆಸ್ನ ಟ್ರೈ ಕೂಡ ಮಾಡ್ತಾ ಇದ್ದೀನಿ. ನನಗೆ ಸದ್ಯಕ್ಕೆ ಇವಾಗ ಎಲ್ಲೂ ಆಚೆ ಹೋಗ್ತಾರೋ ಪರಿಸ್ಥಿತಿ ಇಲ್ಲ. ಬಿಕಾಸ್ ಇವನು ರೆಡಿ ಆಗಬೇಕು, ಟೈಮ್ ಆಗಿಬಿಟ್ಟಿದೆ ಆಲ್ರೆಡಿ. ರೀಲ್ ಶೂಟ್ ಮಾಡಬೇಕು. ಸೊ ನಾವು ಹೇಗೆ ರೀಲ್ ಶೂಟ್ ಮಾಡ್ತೀವಿ, ಅಂಬಿ ಬರ್ತಡೇ ಹೇಗಿರುತ್ತೆ. ಸೊ ಅಂಬಿ ನನ್ನ ಎಲ್ಲೋ ಆಚೆಗಡೆ ಕರ್ಕೊಂಡು ಹೋಗ್ತೀನಿ ಅಂತ ಬೇರೆ ಹೇಳಿದ್ದಾನೆ. ಸೊ ಎಲ್ಲಿ ಕರ್ಕೊಂಡು ಹೋಗ್ತಾನೆ, ನಾನೇನು ಗಿಫ್ಟ್ ಕೊಡಬೇಕು, ನನಗೇನೂ ಐಡಿಯಾ ಇಲ್ಲ. ಸೊ ಈ ವ್ಲಾಗ್ನ ನೋಡ್ತಾ ಇರಿ. ಸೊ ನಿಮಗೆ ಎಲ್ಲನೂ ಗೊತ್ತಾಗುತ್ತೆ. ಇವಾಗ 3 ಜನ ಕೂಡ ಬ್ಲ್ಯಾಕ್ ಥೀಮಲ್ಲಿ ಫೋಟೋಶೂಟ್ ಮಾಡಿಸ್ಬೇಕು, ರೀಲ್ಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ನಾನು ಫಸ್ಟ್ ಟೈಮ್ ಮಾತ್ರ ಡ್ರೆಸ್ ಟ್ರೈ ಮಾಡ್ತಾ ಇರೋದು, ಅಂಬಿ ಕೂಡ ಫಸ್ಟ್ ಟೈಮ್ ಮಾತ್ರ ಡ್ರೆಸ್ ಟ್ರೈ ಮಾಡ್ತಾ ಇರೋದು. ಇನ್ನು ವಿಷ್ಣುಗೂ ಕೂಡ ಅಷ್ಟೇ ಬ್ಲ್ಯಾಕ್ ಶರ್ಟ್, ಆ್ಯಸ್ ಯೂಶುವಲ್ ಶರ್ಟ್ ಪ್ಯಾಂಟ್. ಸೊ ನೋಡೋಣ ಇವತ್ತು ದಿವಸ ಹೇಗಿರುತ್ತೆ ಅಂತ. ಎದ್ದು ಕೂತಿದ್ವಿ. ನಾನು ವೆಲ್ಕಮ್ ಟು ಮಾಡ್ತೀನಿ, ಸ್ನಾನ ಮಾಡ್ಕೊಂಡು ಬಂದ್ಮೇಲೆ ಅಗೇನ್ ವೆಲ್ಕಮ್ ಬ್ಯಾಕ್ ಮಾಡ್ತಾನಂತ ಅವನು. ಸೊ ಈಗ ನೀನು ಔಟ್ಫಿಟ್ ತೋರ್ಸೋಣ, ತೋರಿಸ್ತೀಯಾ? ತೋರಿಸ್ತು ನೀನೇ, ನಾನು ತೋರಿಸ್ತೀನಿ. ಸರಿ, ಎಲ್ಲರಿಗೂ ಅಂಬಿ ಬರ್ತಡೇ ಚಿಂತೆ ಆದರೆ ನನ್ನ ಮಗಂಗೆ ಹೂವು ಇಟ್ಕೊಂಡು ಆಟ ಆಡೋ ಚಿಂತೆ. ಹಾಯ್ ಮೇಡಮ್ಮ, ಚಿನ್ನಮ್ಮ ಹಾಯ್ ಮಾಡು. ಹಾಯ್, ಅಷ್ಟೇ ಆಟ ಆಡೋ ಮೂಡಲ್ಲ ಅವನೇ. ಬೆಳಿಗ್ಗೆ ಬಿಸಿಲು ಸರಿಯಾಗಿ ಕಾಯ್ತೈತೆ. ಈಗ ಗಿಡಗಳಿಗೆ ಇನ್ನೂ ಇವತ್ತು ನೀರು ಹಾಕಿಲ್ಲ. ಸೊ ನೀರು ಬೇರೆ ಹಾಕ್ಬೇಕು ಇದಕ್ಕೆ. ಈಗ ಅಂಬಿ ಔಟ್ಫಿಟ್ ತೋರ್ಸೋಣ ಬನ್ನಿ. ಎಸ್ ಗೈಸ್, ಅಂಬಿ ಔಟ್ಫಿಟ್. ಇನ್ನೂ ಹಾಸಿಗೆ ಕೂಡ ಮಡ್ಚಿಲ್ಲ ನಾವು. ಬೆಳಿಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀವಿ. ಇವತ್ತು ಫಸ್ಟ್ ಟೈಮ್ ಅನ್ಸುತ್ತೆ ಈ ರೀತಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗಿಂದ ಬೆಳಿಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು. ಎಸ್, ಇದು ಬಂದು ಒಳಗಡೆ ಹಾಕೊಳ್ಳುವಂಥ ಅಂಬಿ ಹಾಕ್ತಾರಂತಹ ಟೀ ಶರ್ಟ್ ಆಯಿತಾ, ಒಳಗಡೆ ಹಾಕ್ತಾ ಇರೋದು. ಸೊ ಪ್ಯಾಂಟ್ 2 ಆಪ್ಷನ್ ಇದೆ. ಸೊ ನನಗೆ ಇದು ಸೆಲೆಕ್ಟ್ ಮಾಡಿದ್ದೀನಿ, ಇದು ಸೂಟ್ ಆಗುತ್ತೆ ಅಂತ. ಇದು ಅವನ ಸೆಲೆಕ್ಷನ್, ಬಟ್ ಸೂಟ್ ಆಗ್ತಾ ಇರಲಿಲ್ಲ ಅಷ್ಟಕ್ಕೆ ಅಂಥೇಳಿ ಇದನ್ನು ಸೆಲೆಕ್ಟ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಬಂದು ಈ ಒಂದು ಕೋಟ್, ಈ ಒಂದು ಜಾಕೆಟ್ ಒಳಗಡೆ ಒಂದು ಕೋಟ್. ಗೈಸ್, ಈ ಕೋಟ್ ಪ್ರೈಸ್ ಎಷ್ಟಿರ್ಬೋದು ಅಂತ ಗೆಸ್ ಮಾಡಿ. ನಿಜವಾಗ್ಲೂ ನಾನಂತೂ ಅಂದ್ಕೊಂಡಿರಲ್ಲ ಇದು ಇಷ್ಟೊಂದು ಕಾಸ್ಟ್ಲಿ ಇರುತ್ತೆ ಅಂತ ಹೇಳಿ. ನೋಡಿ, ಎತ್ತಿದ್ರೆ ಸಾಕಿಲ್ಲ, ನನ್ನ ಕೈಯಲ್ಲಿ ನರ ಎಲ್ಲ ಕಾಣ್ತಿದೆ, ಅಷ್ಟು ವೆಯ್ಟ್ ಇದೆ ಇದು. ಸೊ ಇದೊಂದು ಕೋಟು, ಅದರೊಳಗೆ ಈ ಒಂದು ಜಾಕೆಟ್, ಇದು ಟೀ ಶರ್ಟು, ಅದ್ರ ಮೇಲ್ಗಡೆ ಈ ಒಂದು ಜಾಕೆಟ್, ಈ ಪ್ಯಾಂಟ್, ಆಮೇಲೆ ಶೂಸ್. ನೆನ್ನೆ ಪೂಜೆ ಮಾಡಿದ್ರಿಂದ ಶನಿವಾರ ನನ್ನ ಮಗ ಹೂವುಗಳನ್ನ ಡೋರ್ಗೆ ಹಾಕಿರೋದನ್ನೆಲ್ಲ ಫುಲ್ಲು ಕಿತ್ತಿ ಎಸ್ತು ಬಿಟ್ಟಿದ್ದಾನೆ. ಎಲ್ಲ ಗುಡಿಸ್ಬೇಕೀಗ. ಈಗ ನೀವು ನೋಡ್ತಾ ಇರ್ಬೋದು ಈ ಒಂದು ಶೂಸ್. ಇದು ಇವತ್ತಿನ ಅಂಬಿ ಬರ್ತ್ಡೇ ಔಟ್ಫಿಟ್ ಇದಾಗಿರುತ್ತೆ. ಸೊ ಈ ಶೂ, ಈ ಪ್ಯಾಂಟ್, ಈ ಟೀ ಶರ್ಟ್. ಸೊ ಗೈಸ್, ಈ ಟೀ ಶರ್ಟ್ ಬಂದು ನಾನು ನಿಮಗೆ ಯಾವುದೇ ರೀತಿ ಸುಳ್ಳು ಹೇಳ್ದೆ ಪ್ರೈಸ್ ಹೇಳ್ಬಿಡ್ತೀನಿ. ಈ ಒಂದು ಟೀ ಶರ್ಟ್ ಬಂದು 1,500. ಬಿಕಾಸ್ ಚಿನ್ಮಿಣಿ ಇದೆಯಲ್ಲ. ಆಮೇಲೆ ಇದ್ರದ್ದು ಫ್ಯಾಬ್ರಿಕ್ ಅಂತೂ ಎಷ್ಟು ಸಖತ್ತಾಗಿದೆ ಗೊತ್ತಾ. ಆಮೇಲೆ ಈ ಒಂದು ಕೋಟ್ ಬಂದು ಎಷ್ಟು ಸಾವಿರ? 3,500 ಬಿಡ, ಅಮೌಂಟ್ ಏನು ಹೇಳೋದು, 3,500.
ಯಾಕೆ ಅಂತಂದರೆ ಗೊತ್ತಾಗಬೇಕಲ್ಲ ನೀನು ಬರೀ ಬಟ್ಟೆಗೆ ಎಷ್ಟು ವೇಸ್ಟ್ ಮಾಡ್ತೀಯಾ ಅಂತೇಳಿ. ಗೈಸ್ ನಾನು ಇದೇ ಥರ ಬ್ಲ್ಯಾಕಲ್ಲಿ ಬುಕ್ ಮಾಡಿದ್ದೀನಿ ಗೈಸ್, ಬರ್ತಿದೆ ನನ್ನ ಆರ್ಡ್ರು. ಬರೀ 600 ರೂಪಾಯಿ. ನಂದು 600 ರೂಪಾಯಿ ಹೇಳಿ ಒಂದು 6000 ರೂಪಾಯಿ ಬಟ್ಟೆ ಹೇಳಿ, ಶೂ ಎಲ್ಲ ಸೇರಿ ಒಂದು 6000 ಆಗೈತೆ. ಈ ಪ್ಯಾಂಟ್ ಬ್ಯಾಗಿ ಜೀನ್ಸ್ ಪ್ಯಾಂಟ್, ಅಪ್ಪ ನನಗೆ ಈ ಜೀನ್ಸ್ ಪ್ಯಾಂಟ್ಗಳನ್ನ ಎತ್ತಕ್ಕೆ ಆಯ್ತಲ್ಲ, ನಾನು ಇನ್ನು ಹಾಕೊಂಡ್ರೆ ಅಷ್ಟೇ, ಅದಕ್ಕೆ ನಾನು ಜೀನ್ಸ್ ಪ್ಯಾಂಟ್ಗಳನ್ನ ಹಾಕಲ್ಲ. ಸೊ ಬ್ಯಾಗೇ ಹಾಕ್ತಿದ್ದಾನೆ ಇವತ್ತು ತಂಬಿ. ಈ ಒಂದು ಜೀನ್ಸ್ 1800 ರೂಪಾಯಿ. ಸೊ ಆ ಒಂದು ಟೀ ಶರ್ಟ್ 1500 ರೂಪಾಯಿ, ಆ ಒಂದು ಕೋಟ್ 3500 ರೂಪಾಯಿ, ಈ ಒಂದು ಶೂ 1500 ರೂಪಾಯಿ ಅಷ್ಟೇ ಗೈಸ್. ಬರ್ತಡೇ ಅಲ್ವಾ, ಅದಕ್ಕೆ ಇಷ್ಟೆಲ್ಲ ಗ್ರ್ಯಾಂಡ್ ಹಾಕು ಅಂತ ಫ್ರೀ ಬಿಟ್ಬಿಟ್ಟಿದ್ದೀನಿ, ಏನಾದರೂ ಮಾಡ್ಕೊ ಅಂತ ಹೇಳಿ ಅಷ್ಟೇ ಗೈಸ್. ನಾನು ನನ್ನ ಬರ್ತಡೇಗೆ ಹಾಕಿದ್ದೆ ಗೈಸ್. ಸೊ ಎಷ್ಟು 1000 ರೂಪಾಯಿ ಹಾಕಿದೆ ಗೊತ್ತಾ? 2000 ರೂಪಾಯಿ. ಇಲ್ಲಿವರೆಗೂ ನನ್ನ ಲೈಫಲ್ಲಿ ನಾನು 2000 ರೂಪಾಯಿಗಿಂತ ಹೆಚ್ಚಾಗಿ ಬಟ್ಟೆ ತೊಗೊಂಡಿಲ್ಲ. ಇಷ್ಟು ಬರ್ಡೇಗೂ ಅಷ್ಟೇ 2000 ರೂಪಾಯಿ, ಎಲ್ಲದಕ್ಕೂ ಅಷ್ಟೇ ನಾನು 2000 ರೂಪಾಯಿಗಿಂತ ಹೆಚ್ಚು ತೊಗೊಳ್ಳಲ್ಲ ಗೈಸ್. ಅದೇನೋ ನನಗೆ ಗೊತ್ತಿಲ್ಲ, ಬಟ್ಟೆಗೆ ಈ ಬೇಡದಿಲ್ದಿರೋ ವಸ್ತುಗಳಿಗೆ ದುಡ್ಡನ್ನ ಇನ್ವೆಸ್ಟ್ ಮಾಡೋಕ್ಕೆ ನಾನು ಇಷ್ಟಪಡಲ್ಲ. ಸೊ ಆ ಬಟ್ಟೆಗೆ ಅವ್ನು ಇನ್ವೆಸ್ಟ್ ಮಾಡಿದ್ದಾನೆ. ಸೊ ಅವ್ನು ಖುಷಿ, ಬಿಕಾಸ್ ಬರ್ತಡೇ ನಾನೇನು ಹೇಳೋಕ್ಕಾಗಲ್ಲ, ವರ್ಷಕ್ಕೊಂದ್ಸತಿ ಬರುತ್ತೆ. ಹೋದ ವರ್ಷ ವಿಷ್ಣು ಹುಟ್ಟಿದ ಕಾರಣ ಹಾಸ್ಪಿಟ್ಲಲ್ಲಿ ಇದ್ವಿ, ಆಮೇಲೆ ಜಸ್ಟ್ ಡಿಸ್ಚಾರ್ಜ್ ಮಾಡ್ಕೊಂಡು ಬಂದಿದ್ವಿ ಅಂಥೇಳಿ ಅವ್ನ ಬರ್ಡೇನ ಅವ್ನು ಸೆಲೆಬ್ರೇಟ್ ಮಾಡಿರಲಿಲ್ಲ. ಸೊ ಈ ಸತಿ ಸೆಲೆಬ್ರೇಟ್ ಮಾಡ್ತಿದ್ದಾನೆ, ಅದು ಕೂಡ ತುಂಬಾ ದೊಡ್ಡದಾಗಿ ಮಾಡ್ತಿದ್ದಾರೆ. ಸೊ ಅದು ಎಲ್ಲ ನನಗೆ ಹೇಳಿದ್ದಾರೆ, ಬಟ್ ಅವನಿಗೇನು ಹೇಳ್ಬಾರ್ದು ಅಷ್ಟೇ. ನಾನು ಗೊತ್ತಿಲ್ಲ ಅವ್ನು ಹೇಗೆ ತಗೊಳ್ತಾನೆ ಆ ಸರ್ಪ್ರೈಸ್ನ ಅಂತ. ಸೊ ಇದು ಈಗ ಕಮ್ಮಿ ಗೈಸ್, ಆಯಿತಾ? ಇವಾಗ ಕಮ್ಮಿ ಅಲ್ವಾ ಅಂಬಿ ನಿನ್ನ ಬರ್ತಡೇ? ಫಸ್ಟ್ ಎಲ್ಲ ನಾನು ಲವ್ ಮಾಡಬೇಕಾದ್ರೆ ಅಪ್ಪ ಅಂಬಿ ಬರ್ತಡೇ ಹೆಂಗೆ ಸೆಲೆಬ್ರೇಟ್ ಮಾಡ್ತಿದ್ರು ಅವ್ರ ಫ್ರೆಂಡ್ಸು ಅವ್ರ ತಮ್ಮಂದಿರು ಅಂತಂದರೆ, ರೋಡಲ್ಲಿ ಪಟಾಕಿ, ಶಾರ್ಟ್ಸು, ಹಾರ. ಸೊ ನಿನಗೆ ಗೊತ್ತಿಲ್ಲ, ನಾನು ಆಗ ಇನ್ನೂ ರೀಲ್ಸ್ ಮಾಡ್ತಿರ್ಲಿಲ್ಲ ನಾವು ಲವ್ ಮಾಡಬೇಕಾದ್ರೆ. ನಾನಂತೂ ಫಸ್ಟ್ ವರ್ಷ ನಿನ್ನ ಬರ್ತಡೇ ಸೆಲೆಬ್ರೇಟ್ ಮಾಡಿರೋದು ನೋಡ್ಬಿಟ್ಟು ನಾನು ಲೈಫಲ್ಲಿ ಆ ಥರ ನೋಡಿರಲಿಲ್ಲ. ಸೊ ಇನ್ನು ಇವಾಗ ಗೊತ್ತಿಲ್ಲ ಹೇಗೆ ಮಾಡ್ತಾರೆ ಅಂತ. ಸೊ ಯಾವತ್ತೂ ವ್ಲಾಗ್ ಮಾಡಿರಲಿಲ್ಲ, ಇವತ್ತು ವ್ಲಾಗ್ ಮಾಡ್ತಾಯಿದ್ದೀನಿ, ಅಷ್ಟೇ ವ್ಯತ್ಯಾಸ. ಆವಾಗ ನಮಗೆ ವ್ಲಾಗ್ ಗೊತ್ತಿರಲಿಲ್ಲ. ಹೋದ ವರ್ಷ ವಿಷ್ಣು ಹುಟ್ಟಿ ಬರ್ತಡೇನೇ ಸೆಲೆಬ್ರೇಟ್ ಮಾಡ್ಕೊಳ್ಳಲ್ಲ ಅಂತ ಹೇಳ್ಬಿಟ್ಟಿದೆ ಎಲ್ಲರಿಗೂ. ಸೊ ಈ ವರ್ಷ ನಿನಗೆ ಗೊತ್ತಿಲ್ಲದೆ ಒಂದು ದೊಡ್ಡ ಸರ್ಪ್ರೈಸ್ ಇದೆ, ಅದನ್ನು ನೀನು ಎಕ್ಸ್ಪೆಕ್ಟ್ ಕೂಡ ಮಾಡಿರೋಕ್ಕಾಗಲ್ಲ, ಅದಂತೂ ಹೇಳಬಲ್ಲೆ. ಅದನ್ನ ನಾನು ರಿವೀಲ್ ಕೂಡ ಮಾಡೋಕ್ಕಾಗಲ್ಲ, ಬಿಕಾಸ್ ಆ ಸರ್ಪ್ರೈಸ್ ಹಾಳಾಗ್ಬಿಡುತ್ತೆ ಅಂತ ಹೇಳಿ ಅಷ್ಟೇ. ಅವನು ಮುಖ ತೋರ್ಸೋಕೆ ಒಂಥರ ಮಾಡ್ತಿದ್ದಾನೆ, ಮುಖ ತೊಳ್ದಿಲ್ಲ ಅಂತ. ನೀನು ಹೆಂಗಿದ್ರು ಚೆನ್ನಾಗಿದೆಯಾ ಕಣೋ, ಅಷ್ಟೇ. ಸಿಗೋಣ ಆಮೇಲೆ. ಈಗ ನಾನು ಅಂಬಿ ಔಟ್ಫಿಟ್ನ ತೋರಿಸಿ ಆಲ್ರೆಡಿ ಶೂ ಗಲೀಜೆ ಮಾಡ್ಕೊಬಿಟ್ಟಿದ್ಯಲ್ಲೋ ನೋಡಿ. ನೋಡಿ ಹೆಂಗ್ ಕಾಣ್ತಿದ್ದಾನೆ ಅಂಬಿ ಬರ್ತಡೇ ಬಾಯ್ ಅಂತ ಹೇಳಿ ಕಮೆಂಟಲ್ಲಿ ತಿಳಿಸಿ. ಸೊ ಇವ್ ನೋಡಿ ನನ್ನ ಮಗ ಹೆಂಗ್ ಕಾಣ್ತಿದ್ದಾನೆ ಅಂತ ತಿಳಿಸಿ. ನೋಡ್ಬಿಟ್ರೆ ಕಳೆದೋಯ್ತಾರ ಹಿಡ್ಕೊ ಹೋಯ್ತೀನಿ ನಾನೊಬ್ಳು. ನಮ್ಮ ಗಿಡ್ಡಿಯವ್ರು ಬಂದಿದ್ದಾರೆ, ಹಾಯ್ ಮಾಡಿ. ಹಾಯ್. ಸಾರಿ, ಭೂಮಿಯವರು. ಒಂದೇ ತರ ಬ್ಲ್ಯಾಕ್ ಹಾಕೊಳ್ಳೋಣ ಅಂತ ವಿಡಿಯೋ ಶೂಟ್ಗೆ ಹೋಗ್ಬೇಕು, ಅದಕ್ಕೋಸ್ಕರ ಇವಾಗ ಹೇಗೆ ಕಾಣ್ತಿದ್ದೀನಿ. ಫಸ್ಟ್ ಟೈಮ್ ನಾನು ಈ ರೀತಿ ಡ್ರೆಸ್ನ ಟ್ರೈ ಮಾಡಿರೋದು. ನಾನು ಅಷ್ಟು ಈ ತರ ಫಸ್ಟ್ ಟೈಮ್ ಹಾಕಿರೋದು, ಯಾವಾಗಲೂ ಒಂದೇ ತರ ಹಾಕಿ ನನಗೆ ಬೇಜಾರಾಗ್ಬಿಟ್ಟಿತ್ತು, ಅದಕ್ಕೋಸ್ಕರ ಈ ತರ ಹಾಕಿದೀವಿ. ಹೇಗೆ ಕಾಣ್ತಿದ್ದೀವಿ ಅಂತ ಹೇಳಿ ಕಮೆಂಟಲ್ಲಿ ತಿಳಿಸಿ. ನಾಷ್ಟ ಆಯ್ತು, ಈ 3 ಜನದ ಸ್ನಾನ ಆಯ್ತು, 3 ಜನ ರೆಡಿ ಆಯ್ತು. ಇವಾಗ ಭೂಮಿ ಕೂಡ ಬಂದಾಯ್ತು. ಈಗ ರೀಲ್ ಶೂಟ್ ಮಾಡಕ್ಕೆ ಅಂತ ಹೇಳಿ ಹೋಗ್ತಾ ಇದೀವಿ. ರೀಲ್ ಶೂಟ್ ಮಾಡಿ ಮುಗಿಸ್ಕೊಂಡು ಆಮೇಲೆ ಒಂದು ಊಟಕ್ಕಂತ ಹೋಗ್ತೀವಿ. ಅದಾದ್ಮೇಲೆ ಊಟ ಮುಗಿಸ್ಕೊಂಡು ಸರ್ಪ್ರೈಸ್ ಇದೆ, ತೋರಿಸ್ತೀವಿ ಅಷ್ಟೇ. ಸರ್ಪ್ರೈಸ್ ನಾನು ತೋರ್ಸಲ್ಲ, ಊರು ತೋರಿಸ ನನಗೆ, ನಾನು ಹೇಳ್ತಾ ಇದ್ದೀನಿ. ಅವನೇ ಎಕ್ಸೈಟ್ ಆಗ್ಬಿಟ್ಟ. ನಾನು ಏನು ಎಂಥವ್ರಿಗೆ ಎಕ್ಸೈಟ್ ಆಗಲ್ಲ ಏನು ಸರ್ಪ್ರೈಸ್ ಅಂತ, ಅದಕ್ಕೋಸ್ಕರ ಹೋಗೋಣ ವಿಡಿಯೋ ಶೂಟ್ ಹೋಗೋಣ. ಟೈಮ್ ಫಸ್ಟ್ ಈಗ ರೀಲ್ಸ್ ಮಾಡೋಣ. ವಿಷ್ಣು ಹೇಗೆ ಕಾಣ್ತಿದ್ದೆ, ನಾನು ಹೇಗೆ ಅಂಬಿ ಕಾಣ್ತಿದ್ದೆ ಅಂತ ಕಮೆಂಟಲ್ಲಿ ತಿಳಿಸಿ. 3 ಜನ ಫಸ್ಟ್ ಟೈಮ್ ಈ ರೀತಿ ಟ್ರೈ ಮಾಡ್ತಾ ಇದ್ದೀವಿ ಅಷ್ಟೇ ಗೈಸ್. ಓಕೆ ಬರೀ ಶಾಲೆಗೆ ಪಾರ್ಕಿಗೆ ಬಂದುಬಿಟ್ಟಿದ್ದೀವಿ ನೋಡ್ರಿ, ಕ್ಯಾಮ್ರಾ ಹಿಡ್ಕೊಂಡು. ಆಯ್ ಮಾಡ್ರಪ್ಪ, ಆಯ್ ಗೊತ್ತಲ್ಲ? ಹಾಂ ಹೇಳು ತಮ್ಮ. ಇಲ್ಲಿ ಅಂಬಿ ತಂಗಿ, ಇಲ್ಲಿ ಅಂಬಿ ತಂಗಿ ಗಂಡ ಏನಾಯ್ತಾ? ಬಾಮೈದ. ಓಕೆ ಇವಾಗ ಇನ್ನೇನಿಲ್ಲ, ಇವಾಗ ರೀಲ್ಸ್ ಶೂಟ್ ಮಾಡ್ಬಿಟ್ಟು ಎಲ್ಲ ಹೋಗ್ಬೇಕು. ಓಕೆನಾ? ನಾವು ರೀಲ್ಸ್ ಮಾಡೋವರೆಗೂ ಭೂಮಿಕಾ ಮತ್ತೆ ದರ್ಶು ಪಾಪನ್ ನೋಡ್ಕೊಂತಾರೆ. ಅವ್ರು ರೀಲ್ಸ್ ಮಾಡ್ಬೇಕಾದ್ರೆ ನಾನು ಪಾಪನ್ ನೋಡ್ಕೊಳ್ತೀವಿ ಅಷ್ಟೇ. ಮತ್ತೆ ಅವ್ರು ರೀಲ್ಸ್ ಏನಂದ್ರೆ ಫುಲ್ ಬಿಸಿಲಿದೆ, ಬಿಸಿಲಿಂದ ವಿಡಿಯೋ ಯಾಕೋ ಮುಖ ಬ್ರೈಟ್ ಜಾಸ್ತಿ ಆಗ್ತಾ ಐತೆ. ಅದಲ್ಲದೆ ಬ್ಲ್ಯಾಕ್ ಬೇರೆ ಹಾಕಿದೀವಲ್ಲ, ಹೈಲೈಟ್ ಆಗಿ ಕಾಣ್ತಿದೆ. ಏನೋ ಜಾಸ್ತಿ ವೈಟ್ ಕಾಣ್ತಿದೆ, ಬಟ್ ಮಾಡ್ಬೇಕು. ಗೊತ್ತಿಲ್ಲ ಗೈಸ್, ಏನ್ ಮಾಡೋದು ಏನು ಒಂದು ಗೊತ್ತಿಲ್ಲ. ಹೂವ ನೋಡಿ ಸಾಕಾಗ್ಬಿಟ್ಟು ನೋಡಿ ಗೈಸ್, ಅಲ್ಲಿ ಮಾಡ್ತೀನಿ ನೋಡಿ, ಅಲ್ಲಿ ಆ ಫ್ಲವರ್ಸ್ ಹತ್ರ ಬ್ಯಾಕ್ ಗ್ರೌಂಡ್ ತಗೊಂಡು ಮಾಡ್ತಾನಂತ. ಅಪ್ಪ ಹಳ್ಳಿಗೆ ಬಂದ್ವಿ. ಇಲ್ಲಿ ನೋಡಿ ಹೇಗಿದೆ ಪಾರ್ಕ್, ನೇಚರ್. ನಿಮ್ಗೆ ಬಿಹೈಂಡ್ ದ ಸೀನ್ಸ್ ತೋರಿಸ್ಬೇಕು ಅಂತ ಅನ್ಕೊಂಡೆ, ಬಟ್ ಈ ವ್ಲಾಗ್ ಅಲ್ಲಿ ಬೇಡ, ಇನ್ನೊಂದು ವ್ಲಾಗ್ ಅಲ್ಲಿ ತೋರಿಸ್ತೀನಿ. ಸೊ ನಾವು ಹೇಗೆ ರೀಲ್ಸ್ ಶೂಟ್ ಮಾಡ್ತೀವಿ ಅಂತ ಹೇಳಿ, ಆಯ್ತಾ? ಓಕೆ ಇವಾಗ ಸಿಗೋಣ ರೀಲ್ಸ್ ಮುಗಿಸ್ಕೊಂಡು. ಹೋಟೆಲಿಗೆ ಇಲ್ಲಿ ಎಷ್ಟು ಜನ ನಿಂತವ್ರು, ಫೋಟೋ 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 ಅಂತ ಎಲ್ಲರೂ. ಓಯ್ ಆಯ್ ಮಾಡೋ, ನಿನ್ನ ಇದ್ರಲ್ಲಿ ಹಾಕ್ತೀವಿ ನಾವು.
ಓಡೇ ಹೋಗ್ಬಿಟ್ರು ಪಾಪ. ಆಗ್ತೇವೆ ಬಿಡಿ ಇದ್ರಲ್ಲಿ ಅಂದರೆ ವಿಷ್ಣು. ಓಯ್ ಮಾತಾಡ, ಯಾಕೆ ಅವನು ಮಾತಾಡೋ ಇಂಟ್ರೆಸ್ಟಲ್ಲಿ ಇಲ್ಲ. ನೀವು ಏನಾರು ಮಾತಾಡ್ತೀರಾ? ಯಾರು ಮಾತಾಡೋಕೆ ಇಷ್ಟ ಇಲ್ಲ ನೋಡಿ ಗೈಸ್. ಫೋಟೋ ಶೂಟ್ ನೋಡಿ ಇವ್ರದ್ದು. ಸಾಕು ಬರ್ರಿ ಹೋಣ ಅಂತಿಂತು. ಇವಾಗೆಲ್ಲ ವಿಡಿಯೋ ಶೂಟ್ ಆಗಿದೆ, ಇವಾಗ ಇನ್ನೇನು ಹೊರಡಬೇಕು. ಯಪ್ಪ ಯಾಕೋ ಸುಸ್ತ ಆಗ್ತೈತೆ, ಬಿಸಿಲು ವಿಡಿಯೋ ಮಾಡೋಕೆ ಆಗ್ತಾನೆ ಇಲ್ಲ. ಇವಾಗ ಹೊರಡ್ಬಿಡ್ತೀವಿ ಅಷ್ಟೇನೇನಿಲ್ಲ. ಇವಾಗಿನ್ನು ರೀಲ್ ಶೂಟ್ ಮುಗೀತು. ವಿಷ್ಣುಗೆ ಪಾಪ ನಮ್ಮ ಅಣ್ಣ ಬರ್ಡೇ ಇಂದ ಬೆಳಗ್ಗೆ ಸ್ನಾನ ಮಾಡಿದಾಗಿಂದ ನಾಷ್ಟ ಇಲ್ಲ ಏನಿಲ್ಲ ಪಾಪ, ಫುಲ್ ಡೆಲ್ ಆಗಿ ಹೋಗ್ಬಿಟ್ಟವ್ರು. ತಿಂದಿದ್ದಾನೆ 2 ಬಟ್ ಅದ ಅವನಿಗೆ ಸಾಕಾಗಲ್ಲ, ಸ್ನಾನ ಮಾಡ್ಬಿಟ್ಟಿದ್ದಾನೆ. ಪೂರಿ ಏನೋ ಒಂದು ಇಷ್ಟು ಅನ್ನ ತಿನ್ನೋ ರೇಂಜ್ ಪೂರಿ ಯಾವ್ದು ಇಷ್ಟು ಇಟ್ಟು ಲೆಕ್ಕ. ಈಗ ಹೋಗೋಣ, ಊಟಕ್ಕೆ ಹೋಗೋಣ. ಅಲ್ಲಿ ಮನೆ ಇದೆಯಲ್ಲ, ಅಲ್ಲಿ ಹೋಗಿ ವಿಷ್ಣುಗೆ ಜಸ್ಟ್ ಈಗ ಹಾಲು ಕುಡಿಸ್ಕೊಂಡ್ ಬಂದೆ. ಈಗ ಮನೆ ಹೋಗ್ಬೇಕು ಊಟಕ್ಕೆ. ಊಟಕ್ಕೆ ಹೋಗಿ ಊಟ ಮಾಡ್ಕೊಂಡು ಅಲ್ಲಿ ಸಿಗೋಣ. ಹೋಗೋಣ ನೋಡ್ರಿ ವಿಷ್ಣು ಆ ಕಡೆಯಿಂದ ಬಾ, ಇದನ್ನಂತೂ ತಿರ್ಗಾಲ. ನಾವೇ ತಿರ್ಗಬೇಕು. ಹಾಯ್ ಮಾಡು, ಹಾಯ್ ಮಾಡು, ಹಾಯ್ ಹಾಯ್ ಮಾಡ್ತೀನಿ. ಅಷ್ಟ ಅವನು ಪಾರ್ಕಿಗೆ ಕರ್ಕೊಂಡ್ ಬಂದಿದ್ವಲ್ಲ, ಏನೋ ಸಿಕ್ತಂಗ ಆಗ್ಬಿಟ್ಟಿದೆ, ಆಟ ಆಡ್ತಾವನು. ಹೋಗೋಣ ನಡಿ ಹೋಗೋಣ ಬನ್ನಿ ಹೋಗೋಣ. ಹೋಗೋಣ, ಟೈಮ್ ಆಯ್ತು. ಹೊಟ್ಟೆ ಹಸಿತಿದೆ, ಬನ್ನಿ ಗೈಸ್. ಈಗ ಊಟಕ್ಕೆ ಹೋಗ್ತಿದೀವಿ. 5 ಜನ, 1 2 3 4 5 6 7 ಜನ, 6 ಜನ ವಿಷ್ಣು ಸೇರಿ 7 ಜನ ಊಟಕ್ಕೆ ಹೋಗ್ತಾ ಇದೀವಿ. ಟ್ರೀಟ್ ಕೊಡಿಸ್ತೀವಿ. ಹಾಯ್ ಮಾಡ್ರು ಎಲ್ಲರೂ. ಆಟೋದಲ್ಲಿ ತುಂಬ್ಕೊಂಡ್ಬಿಟ್ಟಿದ್ವಿ, ಒಳ್ಳೆ ಲಗೇಜ್ ಆಟ ಇರ್ತಾರ. ಮತ್ತೆ ಹೋಗ್ಬೇಕು. ಹಾಯ್ ಮಾಡ್ತೀಯ ನೀನು? ಗೈಸ್ ಸಿಗೋಣ. ನನ್ಗಂತೂ ಮಾತಾಡಕ್ ಆಗ್ತಾ ಇಲ್ಲ, ಅಷ್ಟು ಹೊಟ್ಟೆ ಸಿಗುತ್ತೀನಿ. ಏನೇನ್ ತಿಂತೀವಿ ಅಂತ ತೋರಿಸ್ತೀವಿ ಅಷ್ಟೇ. ಗೈಸ್ ಅಂತಿಂತು ನಾವು ಒಂದು ಹೋಟ್ಲಿಗೆ ಬಂದಿದ್ದೀವಿ ನೋಡಿ ಗೈಸ್. ಒಳಗಡೆ ಮಸ್ತಾಗಿದೆ, ಒಳಗೆಲ್ಲ ಸಕ್ಕತ್ತಾಗಿದೆ ನೋಡಿ ಗೈಸ್. ಈ ಥರ ಫಸ್ಟ್ ಟೈಮ್ ಬಂದಿದ್ದೀನಿ, ನಮ್ಮ ಹುಡುಗ ಕರ್ಕೊಂಬಂದ, ನಮಗೂ ಗೊತ್ತಿಲ್ಲ. ತೋರಿಸ್ತೀನಿ, ಎಲ್ಲನೂ ತೋರಿಸ್ತೀನಿ. ಎಲ್ಲ ಎಷ್ಟೊಂದು ದಿನ ಅವರಲ್ಲಪ್ಪ, ಗೊತ್ತಿಲ್ಲ. ಗೈಸ್ ನಾವೀಗ ಊಟನ ಆರ್ಡ್ರ್ ಮಾಡಿದ್ದೀವಿ. 5 ಬಿರಿಯಾನಿ, ಆಮೇಲೆ 7 ರೋಟಿ, ಮತ್ತೆ ಹೈದ್ರಾಬಾದಿ ಚಿಕನ್, ಇಷ್ಟು ಆರ್ಡ್ರ್ ಮಾಡಿದ್ದೀವಿ. ಗೈಸ್ ಏನೇನು ತಿಂತೀವಿ ಅಂತ ಹೇಳ್ತೀನಿ. ಅದ್ರೊಳಗೆ ಫಿಶಸ್ ಇದೆ ನೋಡಿ, ನಾನು ಝೂಮ್ ಆಗ್ತೀನಿ ಆದಷ್ಟು. ಸೊ ಫಿಶಸ್ ಕಾಣ್ತಿದೆ ಅಂತ ಅನ್ಕೊಳ್ತೀನಿ. ಇನ್ನೊಂದು ಬ್ಯಾಕ್ ಗ್ರೌಂಡ್ ಅಲ್ಲಿ ಫುಲ್ ಮ್ಯೂಸಿಕ್ ಇದೆ, ಸೊ ಅದರಿಂದ ನಾವು ಮಾತಾಡೋದು ಕೇಳಿಸುತ್ತೋ ಇಲ್ವೋ ಗೊತ್ತಿಲ್ಲ. ಊಟ ಬಂದ್ಮೇಲೆ ತೋರಿಸ್ತೀನಿ ಆಯ್ತಾ. ಸೊ ಗೈಸ್ ಫುಲ್ಲು ಗ್ರೀನರಿ ಇದೆ. ಎಷ್ಟು ಗ್ರೀನರಿ ಇದೆ ಅಂತಂದ್ರೆ ಅದೆಷ್ಟು ಗಿಡಗಳು ಬೆಳೆದಿದ್ದಾರೋ ಗೊತ್ತಿಲ್ಲ. ಫುಲ್ಲು ಇದು ಹೈಲೈಟ್ ಆಗಿರೋದೇ ಈ ಗಿಡಗಳಿಂದ ಅಂತ ಅನ್ಸುತ್ತೆ. ರೆಸ್ಟೋರೆಂಟ್ ಪೂರ್ತಿ ಅಷ್ಟು ಫುಲ್ಲು ಗಿಡಗಳೇ ಇದೆ. ಭೂಮಿ ಯಾಕೆ ಸುಮ್ಮನೆ ಕುಂತು ಬಿಟ್ಟಿದ್ಯಾ? ಚೆನ್ನಾಗಿದ್ಯಾ? ಸಖತ್ತಾಗೈತೆ ಅಂತ ಅಲ್ಲ, ಅವಳು ಆಂಬಿಯನ್ಸ್ ಹೇಳ್ತಾ ಇರೋದು. ಫ್ರೀ ಇದ್ದಾಗ ಇನ್ನೊಂದ್ಸಲ ಬರೋಣ, ಇವತ್ತು ಸಂಡೇ ಅಲ್ವಾ. ತುಂಬಾ ಖುಷಿ ಆಗ್ತಾ ಇದೆ. ಇಂಥ ಹೋಟ್ಲಿಗೆಲ್ಲ ನಾವು ಬಂದಿಲ್ಲ, ಇದೇ ಫಸ್ಟ್ ಬಂದ್ರೆ ಫುಲ್ ಖುಷಿ. ಎಲ್ಲರೂ ಬರ್ಬೋದು ಈ ತರ ಹೋಟ್ಲುಗಳಿಗೆ, ಮನ್ಸು ಮಾಡ್ಬೇಕಷ್ಟೇ, ಹುಡುಕ್ಬೇಕಷ್ಟೇ. ಕಮ್ಮಿ ಪ್ರೈಸ್ ಎಲ್ಲಿರುತ್ತೆ, ಆಂಬಿಯನ್ಸ್ ಎಲ್ಲಿ ಚೆನ್ನಾಗಿರುತ್ತೆ, ಹುಡುಕ್ಬೇಕಷ್ಟೇ. ಹಾಯ್ ಸೊ ಫೈನಲಿ ಆರ್ಡರ್ ಮಾಡಿದ್ದೆಲ್ಲಾನು ಬಂತು. ಚಿಕನ್ ಬಿರಿಯಾನಿ, ಬಟರ್ ರೊಟ್ಟಿ, ಚಿಕನ್ ಹೈದ್ರಾಬಾದಿ ಚಿಕನ್ ಫ್ರೈ, ಆಮೇಲೆ ಇದೊಂದೇನೋ ಗೊತ್ತಿಲ್ಲ. ಸೊ ಆರ್ಡರ್ ಮಾಡಿದ್ವಿ, ಇಷ್ಟು ಬಂದಿದೆ. ಇದು ಅಂಬಿ ಆರ್ಡರ್ ಮಾಡಿರೋದು. ಸೊ ಎಲ್ಲರೂ ಕೂಡ ಭರ್ಜರಿಯಾಗಿ ಬ್ಯಾಟಿಂಗ್ ಮಾಡ್ತಿದೆ. ಹೇಗಿದೆ? ಫೈನಲಿ ತಂದೂರಿ ಕೂಡ ಬಂತು, ಆಮೇಲೆ ರೈತಾ, ಸೊ ಮೊಸರು ಬಜ್ಜಿ, ಸೊ ಇಷ್ಟು ಬಂದಿದೆ. ಸೊ ತಿಂತಾ ಇದೀವಿ, ನೋಡೋಣ ಅಂಬಿಗೆ ಯಾವ ಟೇಸ್ಟ್ ಇಷ್ಟ ಆಯ್ತು ಅಂತ ಕೇಳ್ತೀನಿ. ಯಾವ್ದು ಚೆನ್ನಾಗಿದೆ? ರೆಡ್. ಆಮೇಲೆ ತಂದೂರಿ ಕೂಡ ತುಂಬಾ ಚೆನ್ನಾಗಿದೆ. ಬಿರಿಯಾನಿ ಇನ್ನೂ ಟೇಸ್ಟ್ ಮಾಡಿಲ್ಲ, ನೋಡೋಣ. ನಿನ್ಗೆ ಯಾವ್ದು ಇಷ್ಟ ಆಯ್ತು? ನಿನಗೆ ಯಾವ್ದು ಇಷ್ಟ ಆಯ್ತಾ? ನನಗೆಲ್ಲ ಇಷ್ಟನೇ. ನಿನಗೆ? ನನಗೆ ತಂದೂರಿ ಚಿಕನ್ ಅಂತೂ ತುಂಬ ಇಷ್ಟ ಆಯಿತು. ತಂದೂರಿ ಚಿಕನ್ ಇಷ್ಟ ಆಯ್ತಾ ನಿಂಗೆ? ಮಾತಾಡಿ. ಎಲ್ಲಾನು ಚೆನ್ನಾಗಿದೆ. ಎಲ್ಲನೂ ಚೆನ್ನಾಗಿದೆ. ಚಂದು ಎಲ್ಲನೂ ಚೆನ್ನಾಗಿತ್ತಪ್ಪ, ಆಲ್ಮೋಸ್ಟ್ ಎಲ್ಲ ಚೆನ್ನಾಗಿದೆ. ನನಗೆ ಇದು ರೆಡ್ ಕಲರು. ರೆಡ್ ಕಲರು ಅಂಬಿ ಹ್ಯಾಂಡ್ ವಾಶ್ ಮಾಡ್ಕೊ ಬಂದ ಗೈಸ್. ಈಗಿನ ಊಟ ಆಯ್ತು. ಸೊ ನೋಡಿ, ನಂದು ಆಲ್ಮೋಸ್ಟ್ ಆಯ್ತು, ಇಷ್ಟು ಮಾತ್ರ ಪೆಂಡಿಂಗ್ ಇದೆ. ಸೊ ಬಿರಿಯಾನಿ ಫುಲ್ ಆಲ್ಮೋಸ್ಟ್ ಖಾಲಿ ಆಗಿದೆ. ವಾರ್ಮ್ ವಾಟರ್ ಪ್ಲಸ್ ಲೆಮನ್ ಕೊಟ್ಟಿದ್ದಾರೆ. ಸೊ ಒಂದು ಸ್ವಲ್ಪನೂ ಕೂಡ ಬಿಟ್ಟಿಲ್ಲ, ಹಂಗೆ ಕುಡಿದ್ಬಿಡು, ಚೆನ್ನಾಗಿರುತ್ತೆ. ನಿಂಬೆಹಣ್ಣು ಇರುತ್ತಲ್ಲ ನೋಡಿ ಗೈಸ್, ಕುಡಿದ್ರೆ ಯಾಕಂದ್ರೆ ನಿಂಬೆಹಣ್ಣು ಇರುತ್ತಲ್ವಾ, ಜೀರ್ಣ ಆಗುತ್ತೆ ನೋಡು. ಬೇಡ, ಹಾ
ಜೀರ್ಣ ಆಗ ಕೊಟ್ಟಿದ್ರಲ್ಲ ಇಲ್ಲಿ ಪಾಪ ಅದೇನೋ ಗಾಯ್ಸ್ ಎಲ್ಲ ಟೋಟಲ್ ತಿಂದಾಯ್ತು. ಇವಾಗ ಹೊರಡೋಣ. ನನಗಂತೂ ತಿಂದ ತಕ್ಷಣ ನಿದ್ದೆ ಬರ್ತೈತೆ ಆಲ್ರೆಡಿ. ನಿಂಗೇನಿಸ್ತು ತಿಂತ ನಿದ್ದೆ ಬರ್ತೈತೆ? ನಮ್ದು ಊಟ ಹೆವಿ ಇಷ್ಟ ಆಯ್ತು, ನಂಗೆ ನಿದ್ದೆ ಬರ್ತೈತೆ, ನಾವು ಮಕ್ಕೊಬಿಡ್ತೇನೆ. ನಿದ್ದೆ ಬರಲ್ಲ. ನಮಗೂ ನಿದ್ದೆ ಬರಲ್ಲ, ಅಂಬಿ ಬಡೆ ಕೇಕ್ ತಿನ್ಬೇಕಿನ್ನು. ಕರೆಕ್ಟ್, ನಾನು ನಿದ್ದೆ ಮಾಡಲ್ಲ. ಮಲ್ಕೊಳ್ತೀವಿ ಇವಾಗ. ನಾನು ಹೋಗಿ ನಿದ್ದೆ ಬರ್ತೈತೆ ನನ್ಗೆ ಅಲ್ಲಿ. ವಾಟರ್ ಯಾಕೆ ಗೈಸ್ ವೇಸ್ಟ್ ಮಾಡೋದು? ಇದಕ್ಕೂ ಕೂಡ ಕಾಸು ಕೊಟ್ಟಿರ್ತೀವಲ್ವಾ? ಎತ್ಕೊಂಡು ನಡಿ ಹಂಗೆ. ಸರಿ ಸಿಗೋಣ. ನೋಡಿ ಸಖತ್ತಾಗ ಎಷ್ಟು ಒಂದು 5-6 ಅವ. ಎಲ್ಲೊಂದಿದೆ, ಎಲ್ಲೊಂದಿದೆ, ಕೆಳಗೆ 2 ಅವೆ, 3 ಅವೆ, ಮೇಲೆ ಇದ್ರಲ್ಲೆಲ್ಲ ಫುಲ್ ಗಿಳಿ ಇರೋ ಮೋಸ್ಟ್ಲಿ. ಎಸ್ ಗೈಸ್, ಈಗ ಅಂಬಿಗೆ ಗಿಫ್ಟ್ ರಿವೀಲ್ ಮಾಡುವಂತ ಟೈಮ್ ಅಂತ ಹೇಳಕ್ಕಾಗಲ್ಲ, ಬಿಕಾಸ್ ಆಲ್ರೆಡಿ ಗಿಫ್ಟ್ ರಿವೀಲ್ ಆಗಿದೆ. ಅದನ್ನ ನಿಮ್ ಮುಂದೆ ರಿವೀಲ್ ಮಾಡುವಂತಹ ಟೈಮ್ ಬಂದಿದೆ ಈಗ. ಅದೇನ್ ಗಿಫ್ಟು ಎತ್ತಾ ಅಂತ ಈಗ ನಾವು ತೋರಿಸ್ತೀವಿ. ಆಲ್ರೆಡಿ ಗಿಫ್ಟ್ ರಿವೀಲ್ ಮಾಡಿದೀವಿ ಅಲ್ಲಿ ಹೋಟೆಲ್ಗೆ ಹೋದಾಗ, ಬಟ್ ವಿಡಿಯೋ ಮಾಡೋಕ್ಕಾಗಿಲ್ಲ ಬಿಕಾಸ್ ಬ್ಯಾಕ್ ಗ್ರೌಂಡ್ ಅಲ್ಲಿ ತುಂಬಾನೇ ಮ್ಯೂಸಿಕ್ ಇತ್ತು, ಅದರಿಂದ ಆಗಿಲ್ಲ. ಸೊ ಅದಕ್ಕೋಸ್ಕರ ಅಲ್ಲಿ ಗಿಫ್ಟ್ ರಿವೀಲ್ ಆಗಿದೆ, ಬಟ್ ಈಗ ನಿಮ್ಮ ಮುಂದೆ ರಿವೀಲ್ ಆಗ್ಬೇಕಷ್ಟೇ ಅದು. ಸೊ ರೆಡಿನಾ? ಎಸ್ ಗೈಸ್, ಈಗ ರಿವೀಲ್ ಮಾಡ. ಏನಂದ್ರೆ ತಡಿ ನಾನು ಹೇಳ್ತೀನಿ. ಏನಂದ್ರೆ ಇವನು ಟೈಟ್ ಹಾಕ್ಸ್ಬಿಟ್ಟಾನೆ ಎದೆ ಮೇಲೆ, ಅವ್ನು ಎದೆ ಮೇಲೆ ಟೈಟ್ ಹಾಕ್ಸಾನೆ. ಬಟ್ ಅದು ನೋಡಿದ್ರೆ ನಂಗೆ ಬೇಜಾರಾಗ್ಬಿಡ್ತು. ಏನಕ್ಕೆ ಅಂದ್ರೆ ನಾವಂತ ಏನು ಹೇಳ್ಕೊಳ್ಳೋ ಅಷ್ಟೇ ದೊಡ್ಡ ವ್ಯಕ್ತಿಗಳಲ್ಲ ನಮ್ ಟೈಟ್ ಹಾಕ್ಸ್ಕೊಳ್ಳೋಕೆ. ಅವನು ಆಕ್ಚುಲಿ ನೀನ್ ಫೇಮಸ್ ಆಗಿದ್ಯಾ ಅಂತ ಅಥವಾ ನೀನ್ ಬೆಳೆದಿದ್ಯಾ ಅಂತಲ್ಲ, ಇವನು ಅಂಬಿ ಅವರ ಸ್ವಂತ ತಮ್ಮ. ಫೇಸ್ ಕಟ್ ನೋಡಿದ್ರೆ ನಿಮ್ಮಿಬ್ರಿಗೂ ಗೊತ್ತಾಗ್ತಾ ಇರ್ಬೋದು. ಅಂಬಿ ಅವ್ರ ಅಮ್ಮಂಗೆ 7 ಜನ ಮಕ್ಕಳು, ಅದರಲ್ಲಿ ಇವನು ಬಂದು 6ನೇವನು. ಇವನಾದ್ಮೇಲೆ ಇನ್ನೊಬ್ಬ ಇದ್ದಾನೆ, ಇವನಿಗಿಂತ ಹಿಂದೆ ಇನ್ನೊಬ್ಬ ಇದ್ದಾನೆ. ಅದಾದ್ಮೇಲೆ 2 ತಂಗಿದ್ದಿರು, ಆಮೇಲೆ ಅಂಬಿ ಅವ್ರ ಅಣ್ಣ ಇರೋದು. ಸೊ ಇವಾಗ ಇವನು ಸ್ವಂತ ತಮ್ಮ, ಆಯ್ತಾ? ಈಗ ಟ್ಯಾಟೂ ರಿವೀಲ್ ಮಾಡು. ಆಕ್ಚುಲಿ ಎಷ್ಟು ಬೈದಿದೀವಿ ಅಂತಂದ್ರೆ ಯಪ್ಪ, ಎಲ್ಲ ಹೊಗಳಿದ್ರೆ ಎಲ್ಲ ನಾನು ಒಬ್ಬ ಬೈದ ಹಾಕ್ಬಿಟ್ಟು ಮಾತಾಡ. ನೋಡಿ ಗೈಸ್, ನೋಡಿ ನೋಡಿ ಈ ತರ ಎಲ್ಲ ಏನು ವ್ಯಕ್ತಿಗಳಂತ ನಮ್ ಚಾಟ್ ಹಾಕ್ಸ್ಕೊಂಡಲ್ಲ. ಒಂದ್ ನಿಮಿಷ ಇರು. ಅವ್ನ್ ಟ್ಯಾಟೂ ಏನಕ್ಕೆ ಹಾಕಿಸ್ಕೊಂಡೆ ನೀನು? ನನ್ಗೆ ಯಾಕ 3 ವರ್ಷದಿಂದನೂ ಆಸೆ ಇತ್ತು ಹಾಕ್ಸ್ಕೋಬೇಕು ಅಂತ. ಅವಾಗ ಇಷ್ಟೊಂದು ಚಿಕ್ಕೋನಿದ್ದೆ, ಅಷ್ಟೊಂದು ಇದಿರ್ಲಿಲ್ಲ. ನಮ್ಮಣ್ಣಂದು ಟ್ಯಾಟೂ ಹಾಕ್ಸ್ಬೇಕಂತ 3 ವರ್ಷ ಚಿಕ್ಕೋನಿದ್ದಾಗಿಂದನೂ ಆಸೆನೆ. ಆದ್ರೆ ಇವಾಗ ಅಷ್ಟೊಂದು ಚಿಕ್ಕೋನಿದ್ದಾಗ ನಿಮ್ ಮನೇಲಿ ಒಂದ್ ನಿಮಿಷ, ನಿಮ್ಮ ಮನೇಲಿ ಅಷ್ಟು ಜನ ಇದ್ರೂನು, ಅಷ್ಟು ಜನ ಮಕ್ಳಿದ್ರು, ಅಣ್ಣಂದಿರಿದ್ರು, ತಂಗಿ ಅಕ್ಕಂದಿರಿದ್ರು, ತಮ್ಮ ಇದ್ರು, ಇವಂದೇ ಏನಕ್ಕೆ ಹಾಕ್ಸ್ತೆ? ನನ್ಗೆ ಯಾಕ ನಮ್ಮ ಮನೆಯವ್ರಿಗೆ ಇಂಪಾರ್ಟೆಂಟ್ ಆಗಲ್ಲ, ನನ್ಗೆ ಇವ್ನು ಇಂಪಾರ್ಟೆಂಟ್. ಚಿಕ್ಕೋನಿದ್ದಾಗಿಂದ ಹುಡುಗಾಗಿಂದ ನಾನು ಎಲ್ಲಾರು ನೋಡ್ಕೊಂಡ್ ಬಂದಿದ್ದೀನಿ ಅಂದ್ರು ಅಷ್ಟೊಂದು ಯಾರನ್ನೂ ಹಚ್ಕೊಂಡಿಲ್ಲ. ಹಚ್ಕೊಂಡಿರೋದು ಇವನೊಬ್ಬನ್ನೇ, ಸಾಯೋವರೆಗೂ ಒಬ್ಬನೇ ಹಚ್ಕೊಂಡಿರ್ತೀನಿ ಅಷ್ಟೇ. ಅದ್ ಎಷ್ಟೇ ಆಗ್ಲಿ ಹಾಕ್ಸ್ಬೇಕಂತ ಇತ್ತು. ಗೈಸ್, ಇನ್ನೊಂದೇನೋ ಡೈಲಾಗ್ ಹೊಡೆದ ಬೆಳಿಗ್ಗೆ, ನೀನ್ ಇರ್ಲಿಲ್ಲ ಅಂಬಿ, ಅದ್ ಆಫ್ ಮಾಡೋ ನಿಮಿಷ ಇರಿ ಗೈಸ್. ಇವ್ನು ಇನ್ನೊಂದೇನೋ ಡೈಲಾಗ್ ಹೊಡೆದ ಬೆಳಿಗ್ಗೆ, ಏನೋ ಹೊಡೆದೋ ಗೊತ್ತಿಲ್ಲ ಕಣೋ, ಮರ್ತೋಗ್ಬಿಟ್ಟೆ. ಮಾತ್ರ ಬಾರಿಯಾಗಿ ಹೇಳ್ದೆ ನನಗೆ, ಅವನದೇನೋ ಹಾಕಿಸ್ಕೊಂಡಿದ್ಯಾ, ನಿಂಗೆ ಬೇರೆ ಕೆಲಸ ಇಲ್ವಾ ಅಂತೆಲ್ಲ ಬೈತಿದ್ದೆ ನಾನು. ಹಾಗೇನೋ ಒಂದು ಡೈಲಾಗ್ ಹೊಡೆದ ಮರ್ತೋಗ್ಬಿಟ್ಟಿದ್ದೀನಿ ನಾನು. ಅದು ಚೆನ್ನಾಗಿಲ್ಲ. ಏನ್ ಹೇಳ್ದೆ? ಅಮ್ಮ ಮತ್ತೆ ಅಪ್ಪ ಕೇಳಿಲ್ವಾ ನಿಂಗೆ, ಮನೇಲಿ ಬೈಲಿಲ್ವಾ ಏನಕ್ಕೆ ಅಂಬಿ ಫೋಟೋ ಹಾಕಿಸ್ಕೊಂಡೆ ಅಂತ ಹೇಳಿ ಅಂತ. ಆಮೇಲೆ ಅಂಬಿ ಅವ್ರಪ್ಪ ಖುಷಿ ಪಟ್ರಂತೆ. ಏನಂದಪ್ಪ? ನಗ್ತಾ ಇದೆ, ಏನಿಲ್ಲ, ಏನಂದಿಲ್ಲ, ನಗ್ತಾ ಇದೆ, ಚೆನ್ನಾಗಿತ್ತು ಬ್ರೋ. ಹಚ್ಕೊಂಡಿದ್ರು ಅದೇ ನಿಮ್ ಎದೆ ಮೇಲೆ ಹಾಕ್ಸ್ಕೊಬಾರ್ದಾಗಿತ್ತು. ನೋಡಿ ಇಲ್ಲಿ ಇದು ತೋರ್ಸಿ ಇನ್ನೊಂದು ಗೈಸ್. ಇವ್ನ್ಗೆ ಅಂಬಿ ಅಂದ್ರೆ ಅದ್ ಯಾಕಷ್ಟು ಇಷ್ಟ ಅಂತ ಗೊತ್ತಿಲ್ಲ, ಆಯ್ತಾ? ಏನ್ ಮಾಡೇ ಇಲ್ಲ ಅವನಿಗೆ ಪಾಪ. ಆದ್ರೆ ಅಂಬಿ ಬಾಸ್ ಅಂತ ಯಪ್ಪ ಹುಚ್ಚ ಗೈಸ್. ಪ್ರೀತಿ ವಿಶ್ವಾಸ ಅವರಿಂದ ಬರ್ಬೇಕು ಹೊರತು ನಾವ್ ಹೇಳ್ಬಿಟ್ಟು ಪ್ರೀತಿ ವಿಶ್ವಾಸ ಯಾರಿಗೂ ಬರಲ್ಲ. ಇನ್ನೊಂದ್ ಹೇಳ್ಬೇಕಂದ್ರೆ ಚಿಕ್ಕ ವಯಸ್ಸಿಂದಾನು ನಾನು ಏನೇ ಕೇಳಿದ್ರು, ಏನೇ ಇದಿರ್ಲಿ, ಯಾವ್ದಕ್ಕೂ ಕಮ್ಮಿ ಮಾಡಿಲ್ಲ. ರಾಜನ್ ತಾನೇ ನಮ್ಮ ಅಣ್ಣ ನೋಡ್ಕೊಂಡ, ನನ್ನ ಅಪ್ಪ ಅಮ್ಮ ನೋಡ್ಕೊಂಡವ್ರು ಇರ್ಬೇಕು ಗೊತ್ತಿಲ್ಲ, ಅದೇನ್ ನೋಡ್ಕೊಂಡ, ಅದೊಂದು ಖುಷಿ. ಏನಿಲ್ಲ ಎಲ್ಲ ನಮ್ಮ ಅಪ್ಪ ಅಮ್ಮನು ಚೆನ್ನಾಗಿ ನೋಡ್ಕೊಂಡವ್ರೆ. ಬಟ್ ಅವ್ನಿಗೆ ಏನಂದ್ರೆ ಒಬ್ಬ ಮೇಲೆ ಒಂಥರ ಪ್ರೀತಿ ಇರುತ್ತಲ್ಲ, ಆ ತರ ಅಷ್ಟೇನೇನಿಲ್ಲ ಅಂತ. ಅಂದ್ರೆ ಅಂಬಿ ಇವ್ನ್ಗೆ ಅಂತಲ್ಲ, ಯಾರೇ ಆಯ್ತು ಗೈಸ್, ಅಂಬಿ ಏನೇ ಕೇಳಿದ್ರು ಕೂಡ ಅಂಬಿ ಯಾರಿಗೂ ಇವತ್ತಿನವರೆಗೂ ಏನೂ ಇಲ್ಲ ಅಂದಿಲ್ಲ ಅವನು. ಅದು ಅವನಿಗೆ ಗುಣ ಹುಟ್ಟಾನೆ ಬಂದ್ಬಿಟ್ಟಿದೆ ಅನ್ಸುತ್ತೆ. ಸೊ ಅದಕ್ಕೋಸ್ಕರ ಯಾರು ಏನೇ ಕೇಳಿದ್ರು ಕೂಡ ಅಂಬಿ ಇಲ್ಲ ಅನ್ನಲ್ಲ. ಅದಕ್ಕೋಸ್ಕರ ಗೈಸ್ ಇದ್ರೆ ಕೊಡ್ತೀನಿ, ಇಲ್ಲ ಅಂದ್ರೆ ನಾನೇ ಅವ್ರ ಹತ್ರ ಕೇಳ್ತೀನಿ. ನಂದು ಈ ತರ ಕ್ಯಾಟಗರಿ. ಯಾಕಪ್ಪ ನಾವೇ ಕೇಳ್ಬೇಕು ಅನ್ನೋದು ನನ್ಗೆ ಆಗಿಲ್ಲ. ಯಾಕಂದ್ರೆ ಬಟ್ ನೀವೇನ್ ಅನ್ಕೊಂಡಿದ್ದೀರಾ ಗೈಸ್, ಆ ತರ ರಿಯಲ್ ಲೈಫಲ್ಲಿ ಅಂಬಿ ಇಲ್ಲ. ಅವನು ಒರಿಜಿನಲ್ ಲೈಫಲ್ಲಿ ಅವ್ನು ಇರೋದೇ ಬೇರೆ ರೀತಿ. ಸೊ ಆಲ್ಮೋಸ್ಟ್ ಎಲ್ಲರೂ ಕೂಡ ಇವ್ರ ಫ್ಯಾಮಿಲಿ ಅಂತಂದ್ರೆ ಒಂದ್ ಸ್ವಲ್ಪ ಯಾರಿಗಾದ್ರೂ ಗೌರವ ಅಥವಾ ಭಯ ಜಾಸ್ತಿ ಇದೆ ಅಂತಂದ್ರು ಅದು ಅಂಬಿಗೇನೆ. ಬಿಕಾಸ್ ಅವನು ಅಷ್ಟು ಸುಲಭವಾಗಿ ಎಲ್ಲೂ ಮಾತಾಡಲ್ಲ, ಬಟ್ ಅವ್ನು ಮಾತಾಡಿದ್ರೆ ಅದನ್ನ ಎಲ್ಲರೂ ಕೇಳ್ತಾರೆ. ಬಿಕಾಸ್ ಆ ಮಾತಲ್ಲಿ ಒಂದು ತೂಕ ಇರುತ್ತೆ ಅಂತ ಹೇಳಿ. ನಾನೇನೋ ಅವ್ನು ಬರ್ತಾಳೆ ಅಂತ ಅವ್ನ ಬಗ್ಗೆ ಹೊಗಳ್ಬೇಕಂತ ನಿಮ್ಮ ಹತ್ರ ಹೋಗ್ಲಿಕ್ಕಲ್ಲ. ಬಿಕಾಸ್ ವ್ಲಾಗ್ಗಳಲ್ಲಿ ನೀವೇ ನೋಡ್ತಾ ಇರ್ತೀರಾ ಅಂಬಿನ. ನಿಮ್ಗೋಸ್ಕರ ನಾನು ಹೇಳೋ ಅಂಥದ್ದು ಏನಿಲ್ಲ. ಅವನಿಗೆ ನಾವು ಬೈದಿಲ್ಲ ಅಂತ ಅನ್ಕೋಬೇಡಿ, ಅವನಿಗೆ ಸಿಕ್ಕಾಪಟ್ಟೆ ಎಲ್ಲರೂ ಬೈದ್ಬಿಟ್ಟಿದೀವಿ. ಬಟ್ ಹಾಕ್ಸ್ಬಿಟ್ಟಿದ್ದಾನೆ, ಇವಾಗ ಏನು ಮಾಡೋಕ್ಕಾಗಲ್ಲ, ತಗ್ಸಕ್ಕೂ ಆಗಲ್ಲ, ಏನೂ ಆಗಲ್ಲ. ಅಂಬಿ ಅಂತೂ
ಎಷ್ಟು ಫೀಲ್ ಮಾಡ್ಕೊಂಡಿದ್ದಾನೆ ಅಂತಂದ್ರೆ ಅವ್ನು ಅಷ್ಟು ಫೀಲ್ ಮಾಡ್ಕೊಂಡಿದ್ದಾನೆ. ಸೊ ಅಷ್ಟೇ, ಏನ್ ಮಾಡಕ್ಕಾಗಲ್ಲ, ಅದು ಏಜ್ ಅವ್ರಿಗೆ ಹಂಗೆ ಹಾಕ್ಸ್ಬಿಟ್ಟಿದ್ದಾನೆ. ಏಜ್ ಹಂಗ ಆಟ ಆಡ್ಸುತ್ತೆ, ನಾವು ಅದಕ್ಕೋಸ್ಕರ ಏನ್ ಮಾಡಕ್ಕಾಗಲ್ಲ, ಸುಮ್ಮನೆ ಆಗ್ಬಿಟ್ಟಿದ್ವಿ ಅಷ್ಟೇ. ಅವನು ಹೇಳ್ಬೇಕಾದ್ರೆ ಹಾಕ್ಸಿದ್ರೆ ನಾವು ಹೇಗಾದ್ರೂ ಮಾಡಿ ಖಂಡಿತವಾಗ್ಲೂ ಹಾಕ್ಸಕ್ ಬಿಡ್ತಿರ್ಲಿಲ್ಲ. ಅವ್ನು ಹೇಳಿಲ್ಲ ಏನಿಲ್ಲ, ಸುಳ್ಳು ಹೇಳ್ಬಿಟ್ಟು ನೆನೆ ನೈಟ್ 10 ಗಂಟೆವರೆಗೂ ರಜಾ ಹಾಕ್ಬಿಟ್ಟು ಕೆಲ್ಸನ ನನ್ ಕೈ ಹುಷಾರಿಲ್ಲ, ನನ್ ಕೈಲಿ ಆಗ್ತಾ ಇಲ್ಲ ಅಂತ ಸುಳ್ಳು ಹೇಳ್ಬಿಟ್ಟು ಹೋಗಿ ಟ್ಯಾಟು ಹಾಕಿಸ್ಕೊ ಬಂದಿರೋದು ಅವನು. ಸುಳ್ಳು ಹೇಳ್ಬಿಟ್ಟು ಅದೊಂದು ಬೇಜಾರಿದೆ ಅಷ್ಟೇ. ನೆಕ್ಸ್ಟ್ ಟೈಮ್ ಇನ್ನೊಂದ್ಸತಿ ಈ ಥರ ಮಾಡಕ್ ಹೋಗ್ಬೇಡ್ರಿ ಆಯ್ತಾ, ಸಾಕು ಇಷ್ಟು ಟ್ಯಾಟು ಅಷ್ಟೇ ಗೈಸ್. ಇನ್ನು ಇವನಿಗೆ ಈ ವರ್ಷ ಕಮ್ಮಿ ಅಂತಂದ್ರೆ ಬರ್ತಡೇಸ್ ಎಲ್ಲ ಈ ನಡುವೆ ಕಮ್ಮಿ ಆಗಿದೆ ಅಂಬಿದು. ಮುಂಚೆ ಎಲ್ಲ ಹೆಂಗ್ ಸೆಲೆಬ್ರೇಟ್ ಮಾಡ್ತಿದ್ರು ಅವ್ನ ಬರ್ತಡೇ ಅವ್ರ ಮನೆ ಹತ್ರ ಅಂದ್ರೆ ದೊಡ್ಡ ದೊಡ್ಡ ಶಾರ್ಟ್ಸ್ ಎಲ್ಲ ಹೊಡೆದು, ಹೋದ್ ವರ್ಷ ಎಲ್ಲ ಹೋದ್ ವರ್ಷ ಅದೇನೋ ಬಾಸ್ ಅಂತ ಹೇಳಿ ಎಲ್ಲ ಕೇಕ್ ಕಟ್ ಮಾಡಿಸಿದ್ರು. ಎಷ್ಟು ಕೇಕ್, ಅವನ ಫೇಮಸ್ಸೇ ಆಗಿರ್ಲಿಲ್ಲ, ಆಗಿನ್ನು ರೀಲ್ಸೇ ಮಾಡ್ತಿರ್ಲಿಲ್ಲ, ನಾವ್ ಯಾರು ಅಂತ ನಿಮ್ಗೆ ಗೊತ್ತೇ ಇರ್ಲಿಲ್ಲ. ಆಗ್ಲಿಂದನೂ ಇವ್ನ ಬರ್ತಡೇ ಹಂಗೆ ಸೆಲೆಬ್ರೇಟ್ ಮಾಡ್ಕೊಂಡ್ ಬರ್ತಿದ್ದಾರೆ. ಈ ವರ್ಷ ಎಲ್ಲ ಬರ್ತಡೇ ಮೇಲೆ ಇಂಟ್ರೆಸ್ಟ್ ಇಲ್ಲ ಕಾಯ್ಸು, ಎಲ್ಲ ಹೋಗ್ಬಿಡ್ತು. ಅಂಬಿ ತುಂಬಾ ಸಿಂಪಲ್, ಅವ್ನು ಏನೂ ಇಷ್ಟಪಡಲ್ಲ. ಎಷ್ಟು ಬೈತಾ ಇರ್ತಾರಂದ್ರೆ ಇವ್ರುಗಳಿಗೆಲ್ಲ, ಆದ್ರೆ ಇವ್ರು ಹೇಳೋದಕ್ಕೆ ಮಾಡ್ತಾ ಇರ್ತಾರೆ. ಗೈಸ್ ಎಷ್ಟು ಬೈದಿದ್ವಿ ಗೊತ್ತಾ, ಇನ್ನೊಂದ್ಸತಿ ಈ ಥರ ಎಲ್ಲ ಟ್ಯಾಟು ಹಾಕ್ಸ್ಬೇಡ ಕಣೋ. ಇದ್ದಿದೆ ಒಂದ್ಸಲಿ ನಾನು ಅಂದೆ ಸರಿ ಅಪ್ಪ, ಇವಾಗ ನೆಕ್ಸ್ಟ್ ಟೈಮ್ ಈ ಥರ ಎಲ್ಲ ಮಾಡಕ್ ಹೋಗ್ಬೇಡಿ ಗೈಸ್. ಇವನಂತಲ್ಲ, ನೀವು ಯಾರೇ ಆಗಿರ್ಲಿ, ಯಾರದೇ ಟ್ಯಾಟು ಆಗಿರ್ಲಿ, ಸೊ ದಯವಿಟ್ಟು ಒಂದ್ಸತಿ ಹಾಕಿಸ್ಕೋಬೇಕಾರೆ ಹಿಂದೆ ಮುಂದೆ ನೋಡ್ಬಿಟ್ಟು ಹಾಕಿಸ್ಕೊಳ್ಳಿ. ಇವನ್ ಥರ ಮಾಡಬೇಡಿ. ಅಭಿಮಾನ ಇರಲಿ, ಅಂದ ಅಭಿಮಾನ ಇರಬಾರ್ದು ಆಯ್ತಾ. ಅದು ನನ್ನ ಗಂಡ ಅಂತಾಗ್ಲಿ ಯಾರಂತನಾಗ್ಲಿ ಆ ಥರ ಏನಿಲ್ಲ. ನಾವ್ ಅಪ್ಪ ಅಮ್ಮ ಅಂತ ಅನ್ಕೊಂಡ್ಕಿಂತ ನಾವ್ ಅಪ್ಪ ಅಮ್ಮನ ಸೈಡ್ಗೆ ಇಟ್ರೆ ನಂಗೆ ಅಪ್ಪ ಅಮ್ಮ ಸ್ಥಾನ ಇವ್ನು ತುಂಬಿದ್ದೇನೆ. ಸೊ ಅದರಿಂದ ಅವ್ರು ಬಿಟ್ರೆ ನೆಕ್ಸ್ಟ್ ಇವನೇ ಅಂತ ಅದರಿಂದ ಯಾವತ್ತೂ ಹಾಕ್ಸ್ಕೊಳಕ್ ಆಗಲ್ಲ. ಒಂದ್ಸಲಿ ಹಾಕ್ಸ್ಕೊಬಿಟ್ಟಿದೀನಿ, ಏನೋ ಖುಷಿ ನನ್ಗೆ. ಎಷ್ಟೋ ದಿವಸದ ಕನ್ಸು ನೆನ್ನೆ ನನ್ಸಾಗೈತೆ ಅಂತ ಅಷ್ಟೇ. ಇದು ಕನ್ಸ ನಿನ್ಗೆ? ಹಾಕ್ಸ್ಕೋಬೇಕಂತ 3 ವರ್ಷದಿಂದ ಕನ್ಸು, ಅದು ಇವಾಗ ನೆನ್ನೆ ಹಾಕ್ಸ್ಕೊಂಡಿದೀನಿ. ತುಂಬಾ ಖುಷಿ ಆಗ್ತಿದೆ ಅಷ್ಟೇ ಗೈಸ್. ಇವನು ರಿಯಲ್ ಲೈಫಲ್ಲಿ ಇರೋ ಬೇರೆ ಅಂಬಿ, ವ್ಲಾಗಲ್ಲಿ ಕಾಣೋದೇ ಬೇರೆ ಅಂಬಿ. ಅಷ್ಟೇ ಹೇಳಕ್ ಇಷ್ಟಪಡ್ತೀನಿ ಅಷ್ಟೇ ಗೈಸ್, ಅರ್ಥ ಮಾಡ್ಕೊಳ್ಳಿ ನೀವೇ, ಬೇರೆ ಏನಿಲ್ಲ ಗೈಸ್. ಅಷ್ಟೇ ಗೈಸ್. ಆ್ಯಕ್ಚುಲಿ ಏನು ಗೊತ್ತಾ, ಈ ಒಂದು ಟೈಮಲ್ಲಿ ನಾನು ಇನ್ನೊಂದು ಏನು ಹೇಳಬೇಕು ಗೊತ್ತಾ ಅಂಬಿ. ಸೊ ಬರೀ ಅವ್ರಿಗೆ ಅಷ್ಟೇ ಅಂತಲ್ಲ, ಸೊ ನಾನು ಕೂಡ ತುಂಬಾ ಲಕ್ಕಿ ಇವನ್ನ ಪಡೆಯೋಕ್ಕೆ. ನಾನು ಇಷ್ಟು ದಿವಸ ಎಲ್ಲೂ ಹೇಳ್ಕೊಂಡಿಲ್ಲ, ಬಿಕಾಸ್ ಇವ್ನು ಎಲ್ಲಿ ಮೇಲೆ ಹೋಗ್ಬಿಡ್ತಾನೋ ಒಂದು ಸ್ಟೆಪ್ ಅಂತ ಹೇಳಿ ನಾನು ಇಲ್ಲಿವರೆಗೂ ಹೇಳ್ಕೊಂಡಿಲ್ಲ. ಬಿಕಾಸ್ ಏನಕ್ಕೆ ಅಂತಂದ್ರೆ ನಾನು ಹೆಂಗೆ ಅಂತಂದ್ರೆ ಸುಮ್ಮನೆ ತಿಂಡಿ ಜಗಳ ತಗೊಂತಾ ಇರ್ತೀನಿ, ಅದನ್ನೆಲ್ಲಾನು ಸಹಿಸ್ಕೊಂತಾನೆ, ತುಂಬಾನೇ ಪೇಷನ್ಸ್ ಇಂದ ಇರ್ತಾನೆ, ಸಿಚುವೇಶನ್ ಕರೆಕ್ಟಾಗಿ ಹ್ಯಾಂಡಲ್ ಮಾಡ್ತಾನೆ, ಎಲ್ಲೇನು ಮಾತಾಡ್ಬೇಕಂತ ಗೊತ್ತಿದೆ. ನಾನು ಅಷ್ಟು ಡಬ್ ಅಂತ ಒದ್ರಿಗೆ ಬೈಯೋದು ಒಂದೇ, ಜಗಳ ಆಡ್ಬೇಕಾದ್ರೆ ಅವ್ನು ಒಂದು ಮಾತು ಹೇಳಿ ಸುಮ್ಮನಾಡೋದು ಒಂದೇ, ಅಷ್ಟಿಗೆ ಬರುತ್ತೆ. ಸೊ ಅಷ್ಟೇ, ನಾನು ತುಂಬಾನೇ ಪೇಷನ್ಸ್ ಇಲ್ಲ. ಹೌದು, ನಾನು ಜಾಸ್ತಿ ಮಾತಾಡ್ತೀನಿ, ನಾನು ತುಂಬಾ ಮಾತಾಡ್ತೀನಿ, ನನಗೆ ತಾಳ್ಮೆ ಇಲ್ಲ, ಏನಿಲ್ಲ. ಬಟ್ ಇವನಿಗೆ ನನ್ಗೇನೇನಿಲ್ಲ ಅದೆಲ್ಲ ದೇವ್ರು ಇವನಿಗೆ ಕೊಟ್ಟಿದ್ದಾನೆ, ಇವನಿಗೇನೇನಿಲ್ಲ ಅದೆಲ್ಲ ದೇವ್ರು ನನಗೆ ಕೊಟ್ಟಿದ್ದಾನೆ. ಆಪೋಸಿಟ್ ನೇಚರ್ ನಾನು ಅಂಬಿ ಅಷ್ಟೇ. ಹ್ಯಾಪಿ ಬರ್ಡೇ ಒನ್ಸ್ ಅಗೇನ್. ಥ್ಯಾಂಕ್ ಯು. ಹಿಂಗೆ ಇರು ಯಾವಾಗ್ಲೂ ಅಷ್ಟೇ. ಇದಾಗಿತ್ತು ವ್ಲಾಗು. ಸೊ ಕೇಕ್ ಕಟ್ಟಿದ್ದು ವ್ಲಾಗು ನೆಕ್ಸ್ಟ್ ವ್ಲಾಗಲ್ಲಿ ಬರುತ್ತೆ, ಬಿಕಾಸ್ ಈ ವ್ಲಾಗ್ ತುಂಬಾನೇ ಲೆಂತ್ ಆಯ್ತು. ಅದು ಅಲ್ಲದೆ ಊಟ ಮಾಡಿ ಬಂದಿರೋದ್ರಿಂದ ಕಣ್ ಫುಲ್ ಎಳಿದಿದೆ, ನಿದ್ದೆ. ಬೆಳಿಗ್ಗೆ ಬೇರೆ ಸ್ವಲ್ಪ ಬೇಗ ಎದ್ಬಿಟ್ಟಿದ್ದೆ ನಾನು. ಒಂದು ವಿಡಿಯೋ ಎಡಿಟ್ ಮಾಡಿ ಒಂದು ಬರ್ಡೇ ಪೋಸ್ಟ್ ಮಾಡ್ಬೇಕು ಅಂತ ಹೇಳಿ, ಏನೋ ಗೊತ್ತಿಲ್ಲ, ಬರ್ತಡೇ ಇವ್ದಾಗಿದ್ರು ನಿದ್ದೆ ನನಗ್ ಬಂದಿಲ್ಲ ಅಷ್ಟೇ. ಓಕೆ, ಸಿಗೋಣ ಗೈಸ್ ನೆಕ್ಸ್ಟ್. ಬಾಯ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀವಿ ಗೈಸ್ ಅಷ್ಟೇ. ಸೊ ಸಿ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್, ಟಾಟಾ, ಟೇಕ್ ಕೇರ್. ಸೊ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಮಿಸ್ ಮಾಡಿದ ಅಂಬಿಕಾ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಷ್ಟೇ ಗೈಸ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವ. ನೆಕ್ಸ್ಟ್ ವ್ಲಾಗ್ ಬಂದು ಒಂದು ಕೇಕ್ ಕಟ್ಟಿಂಗ್ ಆಗಿರುತ್ತೆ, ಆಮೇಲೆ ಡೈಲಿ ವ್ಲಾಗ್ನ ಇನ್ಕ್ಲೂಡ್ ಮಾಡ್ತೀನಿ. ಬಿಕಾಸ್ ಹೆಂಗೆ ಕಟ್ ಮಾಡಿಸಿದ್ರು ಕೇಕ್ ಅಂತ ನಿಮ್ಗೆ ಒಂದ್ಸತಿ ಸುಮ್ಮನೆ ತೋರಿಸ್ತೀನಿ ಅಷ್ಟೇ ಗೈಸ್. ಬಾಯ್.